ಲೋಕ ಅಧಿಕಾರಿಗಳ ಟ್ರ್ಯಾಪ್ ಬೆಸ್ಕಾಂ ಎಇ ಲಾಕ್ ಆಗಿದೆ. ಈಗ 80,000 ಲಂಚ ಪಡಿತಾ ಇದ್ದಾಗಲೇ ಸಿಕ್ಕಿಬಿದ್ದಿದ್ದಾರೆ ಅಧಿಕಾರಿ ನವೀನ್ ಕುಮಾರ್. ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಆರೋಪಿ ನೋಡಿ. ಇತ್ತೀಚೆಗೆ ಈ ತರ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಅಧಿಕಾರಿಗಳೇ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾ ಇರುವಂತದ್ದು. 80,000 ಲಂಚ ಪಡಿತಾ ಇದ್ದಾಗ ಅಧಿಕಾರಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನವೀನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ಆರೋಪಿ. ನಾಗವಾರ ತಣಿಸಂದ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದ ನವೀನ್ ಸದ್ಯಕ್ಕೆ ಲಂಚ ಪಡೆಯೋಕೆ ತಗಲಾಕೊಂಡಿದ್ದಾರೆ. ಸಹಾಯಕ ಅಭಿಯಂತರರಾಗಿ ನವೀನ್ ಕುಮಾರ್ ಕೆಲಸ ಮಾಡಿಕೊಂಡಿದ್ರು. ಟ್ರ್ಯಾಪ್ ಮೂಲಕ ನವೀನನ್ನ ಕೆಡ್ಡಾಕ್ಕೆ ಕೆಡವಿದ್ದಾರೆ ಅಧಿಕಾರಿಗಳು. ಕೆಲಸ ಮಾಡಿಕೊಂಡು ಸ್ಯಾಲರಿ ತಗೊಂಡಿದ್ದಿದ್ರೆ ಓಕೆ ನಡೀತಾ ಇತ್ತು. ಆದ್ರೀಗ ಟೇಬಲ್ ಕೆಳಗಡೆ ಲಂಚ ತೆಗೆದುಕೊಳ್ಳೋದಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ನಾಗವಾರ ತಣಿಸಂದ್ರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಂಥ ನವೀನ್ ಅಂದರೆ ಸಹಾಯಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ 80,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಆ ಲಂಚ ಪಡ್ಕೊಳ್ಳುವಂತಹ ಸಂದರ್ಭದಲ್ಲೇ ಸಿಕ್ಕಾಕೊಂಡಿದ್ದಾರೆ. ಸದ್ಯಕ್ಕೆ ನವೀನ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಲೋಕಾಯುಕ್ತ. ಹಾಗೇನೆ ಯಾವಾಗ ಎಲ್ಲಿ ಯಾವ ಅಧಿಕಾರಿಗಳ ಮೇಲೆ ಯಾವ ಆಫೀಸ್ ಮೇಲೆ ರೇಡ್ ಮಾಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಈ ರೀತಿ ಕೆಡ್ಡಾಕೆ ಕೆಡಗಿದ್ದಾರೆ. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈಗಾಗಲೇ ಆರೋಪಿ ಒಬ್ರು ಬಲೆಗೆ ಬಿದ್ದಿದ್ದಾರೆ. ಅದರಲ್ಲೂ ಕೂಡ 80,000 ಲಂಚ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಬೇಡಿಕೆ ಇಟ್ಟಿದ್ರು, ಹೇಗೆ ಇವರನ್ನ ಕೆಡ್ಡಾಗಿ ಕೆಡಗಿದ್ರು ಲೋಕ ಅಧಿಕಾರಿಗಳು? ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಅನ್ನು ನಡೆಸಿರುವಂಥದ್ದು. ಟ್ರ್ಯಾಪ್ ಮಾಡುವಂತೇಳಿ ಬೆಸ್ಕಾಂನ AEE ನವೀನ್ ಎಂಬಾತನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಒಂದು ಟ್ರ್ಯಾಪ್ ಬಲೆಗೆ ಬಿದ್ದಿರುವಂಥದ್ದು. ಈತ ಏನು ನಾಗವಾರದ ತಣಿಸಂದ್ರದ ಬಳಿ ಕೆಲಸವನ್ನು ಮಾಡ್ತಾಯಿದ್ರು. E9 ವಿಭಾಗ ಏನು ಬರುತ್ತೆ ಅಲ್ಲಿ ಕರ್ತವ್ಯನ ಮಾಡ್ತಾಯಿದ್ರು. ಏನು ವಿದ್ಯುತ್ ಸಂಪರ್ಕ ಪಡೆಯೋಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಸಂಪರ್ಕಕ್ಕೆ ಬೇಕಾದಂತಹ ಒಂದು ಸಂಪರ್ಕವನ್ನು ತೆಗೆದುಕೊಳ್ಳಿಕ್ಕೆ ಇವರು ಹೋದಂಥ ಸಂದರ್ಭದಲ್ಲಿ ಆ ಹೊಸದಾಗಿ ಸಂಪರ್ಕವನ್ನು ಕೊಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಒಂದಿಷ್ಟು ಹಣವನ್ನು ಡಿಮ್ಯಾಂಡ್ ಮಾಡ್ತಾಯಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇವರು ಯಾವಾಗ 80,000ಕ್ಕೂ ಹೆಚ್ಚು ಹಣವನ್ನು ಡಿಮ್ಯಾಂಡ್ ಮಾಡ್ತಾಯಿದ್ರು, ಇದನ್ನು ಒಪ್ಪದಂತಹ ದೂರುದಾರರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮೊದಲೇ ಒಂದು ದೂರನ್ನು ಕೊಟ್ಟಿರ್ತಾರೆ. ಅಂದರೆ ಅವರ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಆಡಿಯೋ ಅದರ ಜೊತೆಗೆ ದೂರನ್ನು ನೀಡ್ತಾರೆ. ಆ ದೂರಿನ ಅನುಸಾರವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ನವೀನ್ಗೆ 80,000 ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಮಾಡಿ ಆತನನ್ನು ಬಂಧನ ಮಾಡಿರುವಂಥದ್ದು. ಆತನನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾರೆ. ಇದರಲ್ಲಿ AEE ಕೇವಲ ನವೀನ್ ಮಾತ್ರ ಇದ್ದಾರೆ. ಮತ್ತು ಮಧ್ಯವರ್ತಿಗಳು ಇನ್ಯಾರಾದ್ರೂ ಬಗ್ಗೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಡೀಟೇಲ್ಸ್.